ಬಂದ್ಬಿಟ್ಟು 4ನೇ ಕ್ಲಾಸ್. 4ನೇ ಕ್ಲಾಸಲ್ಲಿ ಏನಪ್ಪ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಈಗ ಬಂದ್ಬಿಟ್ಟು ಇವಾಗ ಮಿಷಿನ್ ಇದು ಟೈಲರಿಂಗಿಗೆ 4ನೇ ಕ್ಲಾಸಲ್ಲಿ ಏನೇನು ಬೇಕು ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ಮೇಯ್ನಾಗಿ ಟೈಲರಿಂಗ್ ಮಿಷಿನ್ ಇರಬೇಕು, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ. ಈಗ ನೀವು ಮನೆಗೆ ಅನ್ನೋದಾದರೆ ಚಿಕ್ಕ ಮಿಷಿನೇ ಸಾಕು, ದೊಡ್ಡದೇನು ಬೇಕಿಲ್ಲ. ಅಕಸ್ಮಾತ್ ನಿಮಗೆ ಸೆಕೆಂಡ್ ಹ್ಯಾಂಡ್ ಸಿಕ್ಕಿದ್ರೂ ಸಾಕು, ಅದನ್ನೇ ಯೂಸ್ ಮಾಡ್ಬೋದು. ದೊಡ್ಡದಕ್ಕೇ ಸುಮ್ಮನೆ ಸಾವಿರಾರು ರೂಪಾಯಿ ಇಡಕ್ಕೆ ಹೋಗಬೇಡಿ. ಚಿಕ್ಕದೇ ತೊಗೊಂಡ್ರು ಒಂದು 3,000, 2,500, 3,000ಕ್ಕೆಲ್ಲ ಸಿಗುತ್ತೆ. ಅಂದರೆ ಅದು ಮಿಷಿನ್ಗಳ ಮೇಲೆ ಹೋಗುತ್ತೆ. ಯಾರಾದರೂ ತೊಗೊಂಡು ಮನೆಗಳು ಖಾಲಿ ಮಾಡೋದು, ಇಲ್ಲ ಇನ್ಯಾರೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಮಾರ್ಬಿಡ್ತಾ ಇರ್ತಾರೆ, ಅಂಥವ್ರು ಸಿಕ್ಕಿದ್ರೆ ತೊಗೊಬಿಡಿ. ತೆಗೆದಿಟ್ಕೊಂಡ್ರೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಮನೆಯದು ನಿಮ್ಮ ಬಟ್ಟೆಗಳು ನೀವು ಹೊಲ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಓಕೆನಾ? ಇವಾಗ ಆಲ್ರೆಡಿ ನಮ್ಮ ಅಮ್ಮ ಕೊಡಿಸಿದ್ದು ಅದೇ ಥರನೇ, ಬರೀ ಆವಾಗಲೇ 1,500 ಏನೋ ಕೊಟ್ಟು ಕೊಡಿಸಿದ್ರು. ಹೊಸ ಮಿಷಿನು ಯಾರೋ ಮಾರ್ತಾಯಿದ್ರು. ನಾನು ಟೈಲರಿಂಗ್ 1 ತಿಂಗಳು ಸೇರ್ಕೊಂಡ ತಕ್ಷಣವೇ ಕೊಡಿಸಿದ್ರು. ಅದಕ್ಕೋಸ್ಕರನೇ ಆ ಮಿಷಿನ್ ನಾನು ಮಾರಿಲ್ಲ, ಮನೇಲಿದೆ. ಅದು ಸಿಂಗಾರು ಚಿಕ್ಕ ಮಿಷಿನು. ಇವಾಗ ಇಲ್ಲಿರೋದು ನಂದು ದೊಡ್ಡ ಮಿಷಿನು, ಇದು ಮೆರಿಟ್. ಓಕೆನಾ? ಇಲ್ಲಿ ಇದು ಜಿಗ್ಜಾಗು ಓರ್ಲಾಕು ಎಲ್ಲ ಮಾಡೋದಕ್ಕೋಸ್ಕರ ಇರಲಿ. ಇವಾಗ ಓರ್ಲಾಕ್ ಮಿಷಿನ್ ಬೇರೆ ಬೇಡ ಅಂದ್ಬಿಟ್ಟಿದೆ, ಇದು ತಗೊಂಡೆ. ಆದರೆ ನನಗಿದೇನು ಅಷ್ಟು ಅಡ್ಜಸ್ಟ್ ಆಗಿಲ್ಲ, ಆದ್ರೂ ಸಮಯಕ್ಕೆ ಸಾಕು. ಅಂದರೆ ಮನೆಗಳಲ್ಲಿ ಮಾಡೋಕ್ಕೆ ಸಾಕು. ಜಿಗ್ಜಾಗ್ ಮಾಡ್ಬೋದು, ಓರ್ಲಾಕ್ ಮಾಡ್ಬೋದು, ಸ್ಟಿಚಿಂಗು ಮಾಡ್ಬೋದು. ಮನೇಲಿ ಮಾಡೋರಿಗೆ ಸಾಕು ಇದು. ಬೇಕಾದರೆ 3 in 1 ಮಿಷಿನು. ಬೇಕಾದ್ರೆ ನಾನು ಅದನ್ನು ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಬೇಕಾದ್ರೆ ಇನ್ನೂ ಒಂದು ಸಲ ಹಾಕ್ತೀನಿ. ಇದು ನೀವು ಮನೆಗೆ ಯೂಸ್ ಮಾಡೋದಾದರೆ ಜಿಗ್ಜಾಗ್ ಮಾಡ್ಬೋದು, ಓರ್ಲಾಕ್ ಮಾಡ್ಬೋದು. ಈ ಥರ 3ಕ್ಕೂ ಯೂಸ್ ಆಗುತ್ತೆ. ಉಷಾ ಮಿಷಿನ್ ಅದು. ಓಕೆನಾ? ಇವಾಗ ಇದು ಮಾಮೂಲಿ ಬೇಸಿಕ್ಕಾಗಿ ಏನೇನು ಬೇಕು ಅಂತ ಹೇಳ್ತೀನಿ. ಆಮೇಲೆ ಅದ್ರ ಮೇಲೆ ಇನ್ನೂ ಏನೇನೋ ಇರುತ್ತೆ. ಸದ್ಯಕ್ಕೆ ನಮಗೆ ಸ್ಟಿಚ್ಚಿಂಗಿಗೆ ಏನೇನಪ್ಪ ಬೇಕು ಅನ್ನೋದು ನೋಡೋಣ ಬನ್ನಿ. ನಾನೆಲ್ಲ ಇಲ್ಲಿ ಮಿಷಿನ್ ಮೇಲೆ ಇಟ್ಟಿದ್ದೀನಿ, ಹಾಗೆ ತೋರಿಸ್ತೀನಿ ಬನ್ನಿ. ನೋಡಿ, ಫಸ್ಟ್ಗೆ ಟೇಪ್ ಬೇಕು. ಟೇಪ್ ಏನಕ್ಕಪ್ಪ ಅಂದರೆ ಯಾವುದೇ ಆದ್ರೂ ಟೇಪಿಂದನೇ ಅಳತೆ ತೊಗೋಬೇಕು ಅಲ್ವಾ? ನಾವು ಬ್ಲೌಸ್ ಅಳತೆನಾದರೂ ತೊಗೊಳ್ಳಿ, ಮಾಮೂಲಿ ಏನಾದರೂ ಅಳತೆ ತೊಗೊಂಡ್ರು ಟೇಪ್ ಬೇಕು. ಓಕೆನಾ? ಟೇಪು ಇದು ಬಂದ್ಬಿಟ್ಟು ಇಂಚುಗಳು. ಓಕೆನಾ? 1 ಇಂಚು 2 ಇಂಚು ಇದರಿಂದನೇ ನಾವು ಅಳತೆ ತೊಗೋಬೇಕಾಗಿರೋದು. 5 ಇಂಚು 10 ಇಂಚು ಆ ಥರ. ಇದು ಬಂದ್ಬಿಟ್ಟು ಸೆಂಟಿಮೀಟ್ರು. ಓಕೆನಾ? ಈ ಥರ ಇರೋದು. ಈ ಥರದಲ್ಲಿ ನಾವು ಬಟ್ಟೆನ ಅಳತೆ ಮಾಡೋದು. ಓಕೆನಾ? ಇಲ್ಲಿಗೆ 25 ಸೆಂಟಿಮೀಟ್ರಿಗೆ 1/4 ಮೀಟ್ರು. ಇದೇ 50ಕ್ಕೆ ಬಂದರೆ ಅರ್ಧ ಮೀಟ್ರು. ಇದೇ 75ಕ್ಕೆ ಬಂದರೆ 3/4 ಮೀಟ್ರು. 100ಕ್ಕೆ ಬಂದರೆ 1 ಮೀಟ್ರು. ಓಕೆನಾ? 100 ಸೆಂಟಿಮೀಟ್ರ್ ಆದರೆ 1 ಮೀಟ್ರು ಲೆಕ್ಕ. ನೀವು ಬಟ್ಟೆ ಯಾವುದಾದ್ರೂ ಅಳತೆ ಮಾಡೋಂಗಿದ್ರೆ ಇದು 100 ಸೆಂಟಿಮೀಟ್ರಿಗೆ 1 ಮೀಟ್ರು. ಓಕೆನಾ? ಇದು 1.5 ಮೀಟ್ರ್ ಬರುತ್ತೆ ಈ ಟೇಪ್. ಓಕೆನಾ? ಈ ಥರ ಇದು ಅಳತೆ ಮಾಡೋಕ್ಕೋಸ್ಕರ ಇರೋದು. ಇದು ಸೆಂಟಿಮೀಟ್ರು, ಇದು ಇಂಚು. ಓಕೆನಾ? 1 ಇಂಚು 2 ಇಂಚು 3 ಇಂಚು ಅಂತ ಇದು ಅಳತೆ ಮಾಡೋದು ನಾವು. ಇದರಲ್ಲಿ ಏನಿದ್ರು ನಾನು ಹೇಳಿಲ್ಲ, ಬಟ್ಟೆ ಅಳತೆ ಮಾಡ್ಕೊಳ್ಳೋಕೆ ಇದು ಯೂಸ್ ಆಗುತ್ತೆ. ಇದು ನಾವು ಮಾಮೂಲಿ ಅಳತೆ ಮಾಡ್ಕೊಳ್ಳೋಕ್ಕೆ ಇದು ಯೂಸ್ ಆಗುತ್ತೆ. ಓಕೆನಾ? ಮಾಮೂಲಿ ಒಂದು ಸ್ಕೇಲ್ ಬೇಕು. ಸ್ಕೇಲು ನಾನು ದೊಡ್ಡದು ಚಿಕ್ಕದು ಅಂತ ಏನು ಹೇಳಲ್ಲ, ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ಅದು ತೊಗೊಳ್ಳಿ. ಈಗ ಸ್ಕೇಲು ಯೂಸ್ ಮಾಡ್ತಾರೆ, ಯಾಕೆಂದ್ರೆ ಸ್ವಲ್ಪ ಕ್ರಾಸಾಗಿ ಬರಬಾರ್ದು ಅಂತ. ನೀವು ಅದನ್ನಾದರೂ ತೊಗೋಬೋದು, ಇಲ್ಲ ಸ್ಟ್ರೇಟ್ ಸ್ಕೇಲ್ ಆದರೂ ತೊಗೋಬೋದು. ಬೇಕಾದ್ರೆ ಸ್ಕೇಲ್ಗಳದೆ ವಿಡಿಯೋ ಇನ್ನೊಂದ್ಸಲ ಮಾಡ್ತೀನಿ, ಯಾಕೆಂದರೆ ನನ್ನ ಹತ್ರ ಸುಮಾರು ಸ್ಕೇಲ್ ಇದೆ. ನೋಡಿ, ಇದು ಡ್ರೆಸ್ಗಳು ಕಟ್ ಮಾಡೋ ಸ್ಕೇಲು. ಆ ಥರ ಇನ್ನೂ ತುಂಬ ಇದೆ ನೋಡಿ. ಹಂಗಾಗಿ ನಾನು ಸ್ಕೇಲ್ಗಳದ್ದೇ ಒಂದು ವಿಡಿಯೋ ಮಾಡ್ತೀನಿ. ಅದು ಎಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ ಸದ್ಯಕ್ಕೆ. ಈಗ ಇದು ಬಂದ್ಬಿಟ್ಟು ಅಳತೆ ಮಾಡೋಕ್ಕೆ, ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಸ್ಕೇಲು. ಮತ್ತು ಇದರಲ್ಲಿ ಒಂದು ಟ್ರಿಮ್ಮರ್ ಬೇಕು, ಒಂದು ಕತ್ರಿ ಬೇಕು. ಓಕೆನಾ? ಟೇಪು ಮುಖ್ಯವಾಗಿ, ಕತ್ರಿ ಮಾಮೂಲಿ ಮಿಷಿನ್ ಇದ್ಮೇಲೆ ಕತ್ರಿ ಇರುತ್ತೆ, ಹಂಗೆ ಒಂದು ಟ್ರಿಮ್ಮರ್ ಇದ್ದರೆ ಒಳ್ಳೆಯದು. ಬೇಗ ಬೇಗ ಹಿಂಗೆ ಕಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಮತ್ತು ಈ ಥರದ್ದು ನಿಮಗೆ ಬೇಕು ಅಂದರೆ ತೊಗೊಳ್ಳಿ. ಇದು 50 ರೂಪಾಯಿಗೆಲ್ಲ ಸಿಗುತ್ತೆ, ತೊಂದರೆ ಏನಿಲ್ಲ. ಇದು ಆರ್ಮಲ್ ರೌಂಡು, ಇದು ಸ್ಲೀವ್ಸು ಕ್ರಾಸು ಇದು ಮಾಡೋದು, ಕಟ್ಟಿಂಗ್ ಮಾಡೋದು. ಓಕೆನಾ? ಬೇಕು ಅಂದರೆ ತೊಗೋಬೋದು. 50 ರೂಪಾಯಿಗೆಲ್ಲ ಸಿಗುತ್ತೆ, ಏನು ಪರವಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ತೊಗೋತೀವಿ ಅಂದರೆ ತೊಗೊಳ್ಳಿ. ಓಕೆನಾ? ಕಲಿಯೋರಲ್ವಾ, ತೊಗೊಂಡ್ರೆ ವಾಸಿ ನನ್ನ ಪ್ರಕಾರ. ಯಾಕೆಂದರೆ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಸ್ವಲ್ಪ ಇವೆಲ್ಲ ಕ್ರಾಸಾಗಿರೋವೆಲ್ಲ ಈ ಥರ ಹಾಕ್ಕೊಳ್ಳೋಕ್ಕೆ ನೀಟಾಗಿರುತ್ತೆ. ಓಕೆನಾ? ಅದೊಂದು ಇದಿಷ್ಟು 2 ಮುಖ್ಯವಾಗಿ ಬೇಕಾಗುತ್ತೆ. ಸ್ಲೀವ್ಸ್ಗೆ ಮತ್ತು ಆರ್ಮೋಲ್ ರೌಂಡ್ ಕಟ್ ಮಾಡೋಕ್ಕೆ, ನೆಕ್ಗೆ ಎಲ್ಲ ಯೂಸ್ ಆಗುತ್ತೆ. ಇದು ಸ್ಲೀವ್ಸ್ಗೆ ಆರ್ಮೋಲ್ ತೆಗಿಯೋಕ್ಕೆ, ಶೇಪ್ ತೆಗಿಯೋಕ್ಕೆಲ್ಲ ನೀಟಾಗಿ ಬರುತ್ತೆ. ಓಕೆನಾ? ಈ ಸ್ಕೇಲು ಇವೆರಡು ಇದ್ದರೆ ಚೆನ್ನಾಗಿರುತ್ತೆ. ಮಾಮೂಲಿ ದಾರ, ಆಮೇಲೆ ಸೂಜಿ, ಎಮ್ಮಿಂಗ್ ಸೂಜಿ, ಮಾರ್ಕಿಂಗ್ ಪೀಸು ಮತ್ತು ಸೂಜಿ. ಇದೊಂದು ಬಂದ್ಬಿಟ್ಟು ನೀವು ಬಟ್ಟೆ ಕಟ್ ಮಾಡಬೇಕಾದ್ರೆ ಜಾರಬಾರ್ದು ಅಂತ ಒಂದು 2-3 ಕಡೆ ಹಾಕ್ಕೊಳ್ಳೋಕ್ಕೆ ಈ ಥರ ಗುಂಡು ಪಿನ್ ಇಟ್ಕೊಳ್ಳಿ. ಒಂದು ತೊಗೊಂಡ್ರೆ ಸಾಕು. ಇದೊಂದು 20 ರೂಪಾಯಿ ಆಗುತ್ತೆ. ಒಂದು ತೊಗೊಳ್ಳಿ. ಅಲ್ಲೆಲ್ಲ ನೀಟಾಗಿ ಈ ಥರ ಪಿನ್ ಹಾಕೊಳ್ಳೋದ್ರಿಂದ ನೀಟಾಗಿರುತ್ತೆ. ಬ್ಲೌಸ್ ಆ ಕಡೆ ಈ ಕಡೆ ಸರಿಯಲ್ಲ. ಮತ್ತು ಇದು ದೊಡ್ಡದು ಏನಕ್ಕಪ್ಪ ಅಂದರೆ, ನಾನಿದು ಡೋರಿ ತಿರುಗ್ಸೋಕ್ಕೆ ಇಟ್ಕೊಂಡಿದ್ದೀನಿ, ಮತ್ತು ಫ್ರಿಲ್ಗಳು ಕೊಡೋಕ್ಕೆ ಇಟ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ತೊಗೋಬೋದು, ಬೇಡ ಅಂದರೆ ತೊಂದರೆ ಏನಿಲ್ಲ. ಇಲ್ಲ ಮಾಮೂಲಿ ಒಂದು ಚಿಕ್ಕದು ಎಮ್ಮಿಂಗ್ ಸೂಜಿ ಬೇಕು. ಮುಖ್ಯವಾಗಿ ಇಷ್ಟು ಒಂದು ಬುಕ್ ಇಟ್ಕೊಳ್ಳಿ. ನೀವು
ನೀವೇನಾದರೂ ಬೇರೆಯವ್ರಿಗೆ ಹೊಲಿತೀನಿ ಅಂದರೆ ಒಂದು ಬುಕ್ ಇಟ್ಕೊಂಡು ಅವ್ರು ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಅಂತ ಬರೆದಿಟ್ಕೊಂಡು ಮೇಂಟೈನ್ ಮಾಡ್ಬೋದು. ನಿಮ್ಮದೇ ಹೊಲ್ಕೋತೀವಿ ಅಂದರೆ ಏನು ತೊಂದರೆ ಏನಿಲ್ಲ. ಮಾಮೂಲಿ ಮಿಷಿನ್ಗೆ ಆಯಿಲ್ ಡಬ್ಬ ಇಲ್ಲ ಇದೆ, ಅದಕ್ಕೆ ಎಲ್ಲ ತೋರಿಸ್ತಾಯಿದ್ದೀನಿ. ಇದಿಷ್ಟು ಮೇನ್ ಆಗಿ ಬೇಕಾಗಿರುವಂಥದ್ದು. ಇನ್ನೂ ಏನಾದರೂ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಓಕೆನಾ. ಇವಾಗ ಸದ್ಯಕ್ಕೆ ಇದಿಷ್ಟು ಬೇಕಾಗಿರೋದು, ಓಕೆನಾ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದಿಷ್ಟು ಬೇಕಾಗಿರೋದು, ಓಕೆನಾ. ಅರ್ಥ ಆಯ್ತಾ? ಟೈಲರಿಂಗ್ ಏನೇನು ಬೇಕಪ್ಪ ಅಂದರೆ ಮೇನು ಮುಖ್ಯವಾಗಿ ಇದಿಷ್ಟು ಬೇಕು, ಓಕೆನಾ. ಇನ್ನೂ ಏನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ನಾವು ಟೈಲರಿಂಗ್ನ 4ನೇ ಕ್ಲಾಸಲ್ಲಿ ಏನೇನು ಬೇಕು ಅನ್ನೋದು ತೋರಿಸಿದ್ದೀನಿ. ಮತ್ತು ನಾನು ಹೇಳ್ದಂಗೆ ಮನೆಗೆ ನೀವು ಯೂಸ್ ಮಾಡೋದಾದರೆ ಚಿಕ್ಕ ಮಿಷಿನೇ ತೊಗೊಳ್ಳಿ, ಪರವಾಗಿಲ್ಲ. ಇಲ್ಲ ಆಮೇಲೊಂದು ಈಮೇಲೊಂದು ಏನಕ್ಕಪ್ಪ ನಿಮ್ಮ ಹತ್ರ ಅಮೌಂಟ್ ಇದೆ ಅನ್ನೋದಾದರೆ ದೊಡ್ಡ ಮಿಷಿನೇ ತೊಗೋಬೋದು. ಇಲ್ಲ ಈಗೆಲ್ಲ ಜುಕ್ಕಿ ಮಿಷಿನ್ಗೆ ಹೋಗ್ಬಿಡ್ತಾರೆ. ನಾವು ಜುಕ್ಕಿ ಮಿಷಿನ್ ತೊಗೊಂಡಿಲ್ಲ, ಆದ್ರೂ ಈಗೆಲ್ಲ ಏನು ಮಾಡ್ತಾರೆ, ಒಂದೇ ಸಲ ಇನ್ನು ಆಮೇಲೆ ಒಂದು ಸಲ ಯಾಕೆ ತೊಗೋಬೇಕು ಅಂದ್ಬಿಟ್ಟು ಒಂದೇ ಸಲ ದೊಡ್ಡ ಮಿಷಿನೇ ತೊಗೊಂಡ್ಬಿಡ್ತಾರೆ. ಆದರೆ ಜುಕ್ಕಿ ಮಿಷಿನೆಲ್ಲ 20-25 ಸಾವಿರ ಆಗುತ್ತೆ. ಅಷ್ಟೆಲ್ಲ ಬೇಡ, ಇದು 10 ಸಾವಿರಕ್ಕೆಲ್ಲ ಸಿಗುತ್ತೆ, ಓಕೆನಾ. ಇದು 10 ಸಾವಿರಕ್ಕೆ ಮೋಟ್ರು ಮಿಷಿನು ಎಲ್ಲ ಸಿಗುತ್ತೆ, ಓಕೆನಾ. ನಿಮ್ಗೆ 10 ಸಾವಿರ ಆಗಿಲ್ಲ ಅಂದರೆ ಅದೇ ಕಡಿಮೆದು ಚಿಕ್ಕ ಮಿಷಿನ್ ಬಂದು 6 ಸಾವಿರಕ್ಕೆಲ್ಲ ಸಿಗುತ್ತೆ ಹೊಸದು. ಹಳೆದಕ್ಕೆ ಹೋದರೆ ನೀವು ಅದು ಹೇಳ್ದಂಗೆ 2 ಸಾವಿರ 3 ಸಾವಿರ ಆ ಥರ ಸಿಗುತ್ತೆ. ನಿಮ್ಮ ಅನುಕೂಲ, ನಾವು ಇದೆ ಅಂತ ಹೇಳೋಕ್ಕಾಗಲ್ಲ. ನಿಮಗೆ ದುಡ್ಡಿನ ಅನುಕೂಲ ನೋಡಿಕೊಂಡು ತಗೊಳ್ಳಿ. ಇಲ್ಲ ಇವಾಗ ಕಡಿಮೆ ತೊಗೊಂಡ್ಬಿಡ್ತೀವಿ, ನೆಕ್ಸ್ಟ್ ಬೇಕಾದರೆ ಜಾಸ್ತಿ ತೊಗೊಳ್ಳೋಣ, ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ ಆದಮೇಲೆ ಅಂದರೆ ಹಂಗೆ ಮಾಡಿ. ಇಲ್ಲ ಆಮೇಲೆ ಒಂದು ಸಲ ಯಾರಪ್ಪ ತೊಗೊಳ್ಳೋರು ಈಗಲೇ ತೊಗೊಬಿಡೋಣ ಅನ್ನೋದಾದರೆ ಸ್ವಲ್ಪ ನೋಡಿ ಹೊಸದೇ ತೊಗೊಬಿಡಿ, ಆಯಿತಾ. ಇಲ್ಲ ಈ ಥರದ್ದು ತೊಗೊಂಡ್ರು ಒಳ್ಳೆಯದು. ಈಗ ಕಲಿತಾ ಇರೋರಾದರೆ ಈ ಥರದ್ದು ತೊಗೊಳ್ಳಿ. ನೀವು ಒಂದು ಸಲ ಜಿಗ್ ಮಾಡ್ಕೊಡ್ಬೋದು ಬೇರೆಯವ್ರಿಗೆ, ಇಲ್ಲ ಸ್ಟಿಚಿಂಗ್ ಮಾಡ್ಬೋದು, ಆಲ್ಟ್ರೇಷನ್ ಮಾಡ್ಕೊಡ್ಬೋದು, ಎಲ್ಲನೂ ಮಾಡ್ಬೋದು. ಜಿಗ್ ಅಂತ ಇವಾಗ ಪ್ರತಿಯೊಬ್ಬರು ಕೇಳ್ತಾರೆ. ಹಾಗಾಗಿ ನೀವು ಜಿಗ್ಗೋಸ್ಕರ ಏನಾದರೂ ಈ ಮಿಷಿನ್ ತೊಗೊಂಡ್ಬಿಟ್ರೆ ಸ್ಟಿಚಿಂಗು ಮಾಡ್ಬೋದು. ಸ್ಟಿಚಿಂಗು ಬರುತ್ತೆ, ಜಿಗ್ ಬರುತ್ತೆ, ಅದರಲ್ಲಿ 4 ಲಕ್ಕು ಮಾಡ್ಕೋಬೋದು, ಓಕೆನಾ. ಬೆನಿಫಿಟ್ ಅಂತೂ ಬಿಗಿನರ್ಸ್ಗೆ ಇದು ಹೆಲ್ಪ್ ಇದೆ. ಉಷಾ ಮಿಷಿನು ಬೇಕು ಅಂದರೆ ತೊಗೊಳ್ಳಿ. ಅದ್ರದ್ದು ಒಂದು ವಿಡಿಯೋ ಹಾಕಿದ್ದೀನಿ, ಆಲ್ರೆಡಿ ಚೆಕ್ ಮಾಡಿ. ಬೇಕು ಅಂದರೆ ಇಲ್ಲ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಓಕೆನಾ. ಇವಾಗ ಸದ್ಯಕ್ಕೆ 4ನೇ ಕ್ಲಾಸಲ್ಲಿ ಟೈಲರಿಂಗ್ಗೆ ಏನೇನು ಬೇಕು ಅನ್ನೋದನ್ನ ತೋರಿಸಿದ್ದೀನಿ. ಇದೆಲ್ಲ ನಿಮ್ಮ ಹತ್ರ ಇದ್ದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ತಂದಿಟ್ಕೊಳ್ಳಿ. ಆಮೇಲೆ ಮಿಷಿನ್ ತುಳಿಯೋದು ಹೇಗೆ, ಇವಾಗ ಸ್ಟಾರ್ಟಿಂಗ್ ತುಳಿಯೋರಿಗೆ ಕನ್ಫ್ಯೂಸ್ ಆಗುತ್ತೆ. ಇವಾಗ ಸ್ವಲ್ಪ ಬರೋರ್ಗೇನೋ ಅಡ್ಜಸ್ಟ್ ಆಗಿಬಿಡುತ್ತೆ, ಬರದೇ ಇರೋರಿಗೆ ಮಿಷಿನು ಹೇಗೆ ತುಳಿಯೋದು ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಹಾಗೇ ಸಾದಾ ಬ್ಲೌಸ್ ಕಟ್ಟಿಂಗು ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ. ಹೇಗೆ ಮೆಜರ್ಮೆಂಟ್ ತೊಗೊಳ್ಳೋದು ಬ್ಲೌಸಲ್ಲಿ, ಇಲ್ಲ ಬಾಡಿ ಮೆಜರ್ಮೆಂಟ್ ತೊಗೊಳೋದು ಹಾಕಿದ್ದೀನಲ್ಲ, ಇಲ್ಲ ಬಾಡಿ ಮೆಜರ್ಮೆಂಟಲ್ಲೇ ತೊಗೊಂಡು ನಾನು ಸ್ಟಿಚ್ ಮಾಡಿ ವೇರ್ ಮಾಡಿ ತೋರಿಸ್ತೀನಿ, ಓಕೆನಾ. ಸಾದಾ ಬ್ಲೌಸ್ ಅಂದರೆ ಪ್ಲೇನ್ ಬ್ಲೌಸ್, ಅದಾದಮೇಲೆ ಲೈನಿಂಗ್ ಬ್ಲೌಸ್, ಆ ಥರ ಸ್ಟೆಪ್ ಬೈ ಸ್ಟೆಪ್ಪು ಹೋಗ್ತಾ ಇರಬೇಕು, ಓಕೆನಾ. ನಾಳೆ ಬೇಕಾದರೆ ನಾನಾದರೆ ಟೈಮ್ ಅಡ್ಜಸ್ಟ್ ಆದರೆ ಸಾದಾ ಬ್ಲೌಸ್ ಕಟ್ಟಿಂಗ್ದು ವಿಡಿಯೋ ಹಾಕ್ತೀನಿ, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.